ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೇಸ್ಟಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಒಂದು ಹಲಸಿನಕಾಯಿ ಪುಡಿ ಮಾಡ್ತಾ ಇದ್ದೇವೆ. ಸೊ ಮಾಡೋದು ಹೇಗೆ ನೋಡೋಣ. ಗುರುಗಳೇ ನಮಸ್ತೆ. ಏನು ಮಾಡಕ್ಕತ್ತೀರಿ? ಯಾವ ಊರಿ ನಿಮ್ಮದು? ಕೊಯ್ಯೂರಿ. ಕೊಯ್ಯೂರಿಯಾ ಕೊಯ್ಯೂರ? ಹಲಸಿನಕಾಯಿ ಪುಡಿ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ 2 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಇಂಗು, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 10 ರಿಂದ 12 ಕೆಂಪು ಮೆಣಸು. ಇದನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಿಡಬೇಕು. ಸ್ವಲ್ಪ ಹತ್ತಿರ ಬನ್ನಿ, ಕ್ಯಾಮರಾ ಬನ್ನಿ. ಮಿಕ್ಸಿ ಜಾರ್ ತಗೊಳ್ಳಿ. ಫಸ್ಟಿಗೆ ಈ ಮೆಣಸು ಉಂಟಲ್ಲ, ಇದನ್ನೆಲ್ಲ ಹಾಕಿ ನೀರು ವೇಸ್ಟ್ ಮಾಡಬೇಡಿ, ಇದನ್ನು ಸಾಕಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ನಿಮ್ಮಲ್ಲಿ ತೋರಿಸಿದಷ್ಟು ಹಾಕಲಿಲ್ಲ, ಅದು ಮತ್ತೆಗೆ ಬೇಕು, ನಾಳೆಗೆ ಸಹ ಬೇಕು. ಮತ್ತೆ ಯಾಕೆ ಅಷ್ಟು ತೋರಿಸೋದು? ಗೊತ್ತಾಗಬೇಕಲ್ಲ ಅದಕ್ಕೆ. ಸ್ವಲ್ಪ ಕೊತ್ತಂಬರಿ ಹಾಕಿದ್ವಿ, ಆಮೇಲೆ ಜೀರಿಗೆ, ಪೆಪ್ಪರ್, ಇಂಗು. ಅದು ಹಲಸಿನಕಾಯಿ ಉಂಟಲ್ಲ, ಸ್ವಲ್ಪ ಅದು ಗ್ಯಾಸ್ಟ್ರಿಕ್, ಹಾಗಾಗಿ ಇಂಗು ಹಾಕಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಗೊತ್ತು. ಆಮೇಲೆ ಅದನ್ನು ಹೇಳಬೇಕು ಅಂತೇನಿಲ್ಲ. ಉಪ್ಪು ಮತ್ತೆ ಲಾಸ್ಟಿಗೆ ಹಾಕುವ, ಅದರಲ್ಲಿ ಇರಲಿ ಸೈಡಲ್ಲಿ. ಹಾಗಾಗಿ ಕ್ಲೀನ್ ಆಗಿರಬೇಕು. ಈಗ ಸ್ವಲ್ಪ ನೀರು ಬೇಕಲ್ಲ, ನೀರು ಯಾಕೆ ಕೊಡ್ತಾರೆ? ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ಸ್ವಿಚ್ ಕಮ್ ಸರ್ವ ವಕ್ರತುಂಡ ನಿರ್ವಿಘ್ನಂ ಕುರು ಮೇ ದೇವ. ಮಸಾಲ ರೆಡಿ. ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಫಸ್ಟಿಗೆ ಇದೆಲ್ಲ ಪೇಸ್ಟ್ ಅದಕ್ಕೆ ಹಾಕುವ. ಇಲ್ಲಿದೆ ಸ್ಪೂನು, ಎಲ್ಲ ಹಾಕಿ. ಕಲರ್ ಒಂದು 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತಗೊಳ್ಳಿ. ಒಂದು 2 ಟೇಬಲ್ ಸ್ಪೂನು ಕಡ್ಲೆಟ್ ಸ್ವಲ್ಪ ಕಮ್ಮಿ ಇದೆ ನಮ್ಮ ಹತ್ರ. ಇವತ್ತು ನಮ್ಮ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ ಹಲಸಿನಕಾಯಿದು. ಅಂದರೆ ಸ್ವಲ್ಪ ಬೆಳೀತಿದೆ, ಹಾಗಾಗಿ ನಾವು ಒಂದು 50% ಅಷ್ಟು ಬೇಯಿಸ್ಕೊಂಡಿದ್ದೇವೆ. ಅಂದರೆ ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ ಅಂಥೇಳಿ. ಸ್ವಲ್ಪ ನೀವು ಒಂದು 50% ಬೇಯಿಸ್ಕೊಂಡ್ರೆ ಬೇಗ ಫ್ರೈ ಆಗ್ತದೆ. ಆಮೇಲೆ ಇದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಮಸಾಲೆಗೆ ಮಿಕ್ಸ್ ಮಾಡಿ. ಈಗ ಫ್ರೈಯಿಂಗ್ ಟೈಮ್. ಒಂದೊಂದೇ ಪೀಸಸ್ ತೆಗೀರಿ, ಎಣ್ಣೆಗೆ ಹಾಕಿ ಫ್ರೈ ಮಾಡಿ. ಬಾಣಲೆ ಮಾತ್ರ ಕಪ್ಪಾಗಿದೆ, ಬೇಜಾರು ಮಾಡಬೇಡಿ. ಬಾಣಲೆ ಕಪ್ಪಾದರೂ ಕೂಡ ಪುಡಿ ಕೆಂಪಾಗಿರ್ತದೆ, ಟೆನ್ಷನ್ ಮಾಡಬೇಡಿ. ಈಗ ಒಂದೊಂದೇ ಪೀಸಸ್ ಹಾಕೋಣ. ಜಾಸ್ತಿ ಹಲಸಿನಕಾಯಿ ಪುಡಿ ರೆಡಿ ಆಯಿತು. ಈಗ ಟೇಸ್ಟ್ ಮಾಡೋ ಟೈಮ್.
ಈ ಹಲಸಿನಕಾಯಿ ಸೀಸನಲ್ಲಿ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.